ಮತ್ತಿಗೆ ಯಾಕೆ ಕ್ವೆಶ್ಚನ್ ಮಾಡ್ತಾರೆ? ಸರ್, ಸುಮಲತಾ ಅವ್ರಿಗೆ ಫೋನ್ ಮಾಡಿದ್ರಾ ಸರ್ ಪರ್ಸನಲಿ? ಇಲ್ಲ, ಕೆಲವೊಂದು ವಿಚಾರಗಳು ನೀವು ಫೋನ್ ಮಾಡಿದ್ರೆ ಹೇಳ್ತೀನಿ ಅಂತ ಹೇಳಿದಾರೆ ಸರ್. ನೋಡೋಣ, ಅವಶ್ಯಕತೆ ಬಿದ್ದರೆ ಮಾಡ್ತಾರೆ. ಸರ್, ಇವಾಗ ನೀವು ನಾಟಿ ಮತ್ತೆ ಹೈಬ್ರಿಡ್ ಅಂತ ಒಂದು ಪದ ಬಳಸಿದ್ರೆ ಅದಕ್ಕೆ ಅವರು ಟಾಂಗ್ ಕೊಟ್ಟಿದ್ದಾರೆ. ನಾಟಿ ಅಂತ ಚಲುವಣ್ಣ ಅವರು ಅಡಿಗೆ ಇಡಬೇಕು. ಆಯಿತು ನೋಡಿ, ಅವರಷ್ಟು ಬುದ್ಧಿವಂತರಲ್ಲ ನಾನು, ಅವರು ಬುದ್ಧಿವಂತರು. ನಾನು ನಮ್ಮ ಜಿಲ್ಲೆ ನಮ್ಮ ಮಣ್ಣಿನ ಒಬ್ಬ ಅಭ್ಯರ್ಥಿನ ಹಾಕ್ತೀವಿ ಅಂತ ಹೇಳಿದ್ವಿ. ಅವರು ಅದಕ್ಕೆ ಎಕ್ಸ್ಪ್ಲನೇಷನ್ನು ಏನು ಕೊಡ್ತಾರೆ ಕೊಡಲಿ, ಅದಕ್ಕೇನು ನನಗೇನು ಬೇಜಾರಿಲ್ಲ. ಅವರೊಬ್ಬರು ಸಂಸದರಾಗಿದ್ದಾರೆ, ಈಗ ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ಗೆ ಫೈಟ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೇದಾಗಲಿ. ನಾಟಿ ಪಾರ್ಲಿಮೆಂಟ್ಗೆ ಸೂಟ್ ಆಗಲ್ಲ. ಆಯಿತು ಬಿಡು, ಈಗ ಇದು ಯಾರ್ಯಾರು ಯಾವ್ಯಾವ ಸೂಟ್ ಆಗ್ತಾರೆ ಇಲ್ಲ ಅನ್ನೋದನ್ನ ಡಿಸೈಡ್ ಮಾಡೋರು ಈ ಜಿಲ್ಲೆ ಜನ. ನಾನು ಸುಮಲತಾರೋ ಅಥವಾ ಕುಮಾರಸ್ವಾಮಿನೋ ಯಾರ್ದಾರ ಒಬ್ಬರ ಹೆಸರು ಬರೆದುಬಿಟ್ಟು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡೋವಂಥ ಕಾಲ ಅಲ್ಲ ಇದು. ಪ್ರಜಾಪ್ರಭುತ್ವ. ಈ ಜಿಲ್ಲೆ 8 ಕ್ಷೇತ್ರದ ಜನ ತೀರ್ಮಾನ ಮಾಡಬೇಕು. ಅವರು ಅಭಿಪ್ರಾಯನ ಹೇಳಿದ್ದಾರೆ, ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ. ಅಲ್ಟಿಮೇಟ್ ತೀರ್ಮಾನ ಮಾಡೋದು ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಸುಲಭ ಅಲ್ಲ, ಅದಕ್ಕೆ ಯಾರೀಗ ಆಯ್ತಪ್ಪ, ಅವ್ರು ಹೇಳಿರೋದು ತಪ್ಪೇನು? ಪಾರ್ಲಿಮೆಂಟು ಸ್ಟ್ರಾಂಗ್ ಆಗಿ ಹೋಗಬೇಕು ಅಂತ. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಹೋಗಿ ಏನೇನು ಪಾರ್ಲಿಮೆಂಟಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಇತಿಹಾಸ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಓಕೆ, ಆಯ್ತು, ಬೇಡ ಅಂದ್ರೆ ಯಾರ್ರೀ? ಜನನೇ ತೀರ್ಮಾನ ಮಾಡ್ಬೇಕಲ್ಲ ಯಾರು ಹೋಗ್ಬೇಕು ಅಂತ. ಕಾಯೋಣ ಒಂದು ಸ್ವಲ್ಪ ದಿವಸ. ಈಗ ಯಾರು ಹೋಗ್ಬೇಕು ಬೇಡ ಅನ್ನೋದನ್ನ ನಾನು ನೀನು ತೀರ್ಮಾನ ಮಾಡೋಕ್ಕಾಗಲ್ವಲ್ಲಪ್ಪ. 16 ಲಕ್ಷ ಹೆಚ್ಚು ಕಡಿಮೆ 18 ಲಕ್ಷ 16 ಲಕ್ಷ 17 ಲಕ್ಷ ಮತದಾರವ್ರೆ MP ಕ್ಷೇತ್ರದಲ್ಲಿ. 17 ಲಕ್ಷ ಮತದಾರರು ಹಣೆ ಬರನ ಬರಿಬೇಕು. ಸಮಾಧಾನವಾಗಿರೋಣ. ಇನ್ನು 2 ತಿಂಗಳು ಅಷ್ಟೇ. ಮಾರ್ಚ್ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕ್ನಲ್ಲಿ ಮುಗಿದೋಗುತ್ತೆ ಚುನಾವಣೆ. ಅಲ್ಲಿಗಂಟ ತಡ್ಕೊಳ್ಳೋ ಶಕ್ತಿ ದೇವ್ರು ನನಗೆ ಕೊಟ್ಟವನು ನಿಮ್ಮೆಲ್ಲ ಸಹಕಾರದಿಂದ. ಬೇರೆಯವರು ತಡ್ಕೊಳಕ್ಕಾಗದೆ ನಾನೇನು ಮಾಡೋಕ್ಕಾಗಲ್ಲ. JDS ಮತ್ತು BJP ಮೈತ್ರಿ